ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಗರಿಗರಿಯಾಗಿರೋ ನಿಪ್ಪಟ್ಟು ಹೇಗೆ ಮಾಡೋದು ಈಸಿಯಾಗಿ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ನಾನು ಹುರಿದಿರೋ ಶೇಂಗಾ ತೊಗೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಡಲೆ ಹಾಕೋತಾ ಇದ್ದೀನಿ. 2 ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳಿ. ಅದಕ್ಕೆ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟು, 1/4 ಕಪ್ಪಷ್ಟು ಮೈದಾ ಹಿಟ್ಟು, 1/4 ಕಪ್ಪಷ್ಟು ಸೂಜಿ ರವೆ, ಜೊತೆಗೆ ಸ್ವಲ್ಪ ಹುರಿದಿರೋ ಎಳ್ಳು, ಹಿಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಕರಿಬೇವು ಮತ್ತು ಕೊತ್ತಂಬರಿ ಹಾಕೋತಾ ಇದ್ದೀನಿ. ಜೊತೆಗೆ ಇಲ್ಲಿ ಬಿಸಿ ಮಾಡಿರೋ ಬಿಸಿಯಾಗಿರೋ ಎಣ್ಣೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಿಪ್ಪಟ್ಟು ರೆಸಿಪಿನಲ್ಲಿ ಇಂಗ್ರೀಡಿಯೆಂಟ್ಸ್ ತುಂಬ ಮುಖ್ಯ. ಕರೆಕ್ಟ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಒಂದು. ಆಮೇಲೆ ಕೆಲವೊಂದು ಸತಿ ನೀವು ಇಂಗ್ರೀಡಿಯೆಂಟ್ಸ್ ಹಿಟ್ಟುಗಳು ಎಲ್ಲ ಕರೆಕ್ಟ್ಗಳು ತೊಗೊಂಡಿದ್ರು ಕೂಡ ಮಿಸ್ಟೇಕ್ ಎಲ್ಲ ಆಗುತ್ತೆ ಅಂದರೆ ಎಣ್ಣೆ. ಈ ಎಣ್ಣೆನೂ ಅಷ್ಟೇ ಎಷ್ಟು ಮಟ್ಟಿಗೆ ಹಾಕೋಬೇಕು ಅಂದರೆ ನೀವು ಮಿಕ್ಸ್ ಮಾಡಿ ಅದನ್ನು ಮುಷ್ಟಿ ಕಟ್ಟರೆ ಆ ಶೇಪ್ ಬರಬೇಕು, ಅಷ್ಟು ನೀವು ಬಿಸಿ ಎಣ್ಣೆ ಹಾಕೋಬೇಕು. ಅದಾದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಪುಡಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಸೊ ಇದು ಚಪಾತಿ ಹಿಟ್ಟಿಗಿನ ಸ್ವಲ್ಪ ಗಟ್ಟಿ ಇರಲಿ, ಆ ಹದಕ್ಕೆ ಕಲಿಸ್ಕೊಳ್ಳಿ. ಸೊ ಇದಾದಮೇಲೆ ನಾನು ನಿಪ್ಪಟ್ಟು ಮಾಡೋದಕ್ಕೆ ಸಣ್ಣ ಉಂಡೆಯಲ್ಲಿ ಮಾಡ್ಕೊಂಡ್ಬಿಟ್ಟು, ನಿಮ್ಮ ಮನೆಯಲ್ಲಿ ಆಯಿಲ್ ಶೀಟ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಅದನ್ನು ಪ್ರೆಸ್ ಮಾಡಿದ್ರೆ ಅಷ್ಟೇ ಸಾಕು, ಲಟ್ಟಿಸ್ಬೇಕಾಗಿರೋ ಅವಶ್ಯಕತೆಯೂ ಏನಿಲ್ಲ. ಯಾವುದಾದ್ರೂ ಎಣ್ಣೆ ಪೇಪರ್ ಇದ್ರೂ ಮಾಡ್ಕೋಬಹುದು. ಸೊ ನೋಡಿ, ನಾನು ಈ ಥರ ಎಲ್ಲ ಯೂನಿಫಾರ್ಮ್ ಆಗಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ದಪ್ಪನೂ ಕೂಡ ಇರಲಿ, ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ಯಾಕಂತಂದರೆ ಅದು ಉಬ್ಬುತ್ತೆ, ಆಮೇಲೆ ಗರಿನೂ ಅನಿಸುತ್ತೆ. ನಿಮಗೆ ಲೇಯರ್ ಆಗಿ ಕೂಡ ಬರುತ್ತೆ ನೀವು ಫ್ರೈ ಮಾಡಿದಾಗ. ಸೊ ಇದನ್ನು ಡೀಪ್ ಫ್ರೈ ಮಾಡಿದ್ರೆ ನಿಪ್ಪಟ್ಟು ರೆಡಿ. ರೆಸಿಪಿ ಟ್ರೈ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ, ಈ ಥರ ಆದಮೇಲೆ ನಾನು ಇಲ್ಲಿ ಮುರಿದು ಸಹಿತ ಅದನ್ನು ತೋರಿಸ್ತೀನಿ. ನೋಡಿ ಯಾವ ಥರ ಗರಿ ಬಂದಿರುತ್ತೆ, ಒಳಗಡೆ ಆ ಲೇಯರ್ಸ್ ಬಂದಿರುತ್ತೆ. ಆದ್ದರಿಂದ ನೀವು ಸ್ವಲ್ಪ ದಪ್ಪವಾಗಿ ನಿಪ್ಪಟ್ಟು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.